ನೋಡಿ, ಇದೇ ಸುಂಡೆಕಾಯಿ. ಇದನ್ನ ಜಜ್ಜಬೇಕು. ಜಜ್ಜಿ ಬೀಜ ತೆಗಿಬಾರ್ದು, ಅರ್ಧ ಜಜ್ಜಬೇಕಷ್ಟೇ. ಸುಂಡೆಕಾಯಿನ ಈ ಥರ ಜಜ್ಕೊಂಡಿದ್ದೀನಿ. ಇವಾಗ ಇದಕ್ಕೇನೆಲ್ಲ ಹಾಕಬೇಕು ಸಾಂಬಾರಿಗೆ ಅಂತ ಮಾಡಕ್ಕೆ ರೆಡಿ ಮಾಡೋಣ. ಹುಳಿ ಸಾರು ಮಾಡ್ತಾ ಇದ್ದೀನಿ. ಇದು ತಮಿಳ್ನಾಡಿಂದ ನನ್ನೊಬ್ರು ಫ್ರೆಂಡ್ ತಂದಿರೋದು. ಇವಾಗ ಅದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೀನಿ. 3 ಹಸಿಮೆಣಸು ಹಾಕಿದ್ದೀನಿ. ಹೆಸರು ಹೇಳುವಾಗೇನೆ ಅದು ಹುಳಿ ಸಾರಲ್ವಾ, ಅದಕ್ಕೆ 1 ಲಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ ಹುಳಿಗೋಸ್ಕರ. ಆಕ್ಚುಲಿ ಇದನ್ನ ಎಳ್ಳೆಣ್ಣೆನಲ್ಲಿ ಫ್ರೈ ಮಾಡಬೇಕು, ತುಂಬಾ ಚೆನ್ನಾಗಿರುತ್ತೆ ಅಡುಗೆ ಮಾಡಬೇಕು. ಬಟ್ ಎಳ್ಳೆಣ್ಣೆ ಇರಲಿಲ್ಲ ನನ್ನ ಹತ್ರ, ಸೊ ನಾನು ಸನ್ಫ್ಲವರ್ ಆಯಿಲಲ್ಲೇ ಮಾಡಿದ್ದೀನಿ. ಎಷ್ಟು ಟೇಸ್ಟ್ ಬರುತ್ತೆ ನೋಡೋಣ. ಸಾಸಿವೆ, ಹಸಿಮೆಣಸು, ಕರಿಬೇವಿನ ಸೊಪ್ಪು ಚಿಟ ಚಿಟ ಅಂತ ಇದೆ. ಇವಾಗ ಇದಕ್ಕೆ ಕಟ್ ಮಾಡಿರೋ ಒಂದು ಟೊಮೆಟೊ ಹಾಕ್ತೀನಿ. ಇದಕ್ಕೆ ಒಂದು 6 ಬೆಳ್ಳುಳ್ಳಿ ಹೆಚ್ಚು ಹಾಕ್ತಾ ಇದ್ದೀನಿ. 7 ರಿಂದ 8 ನಾರ್ಮಲ್ ಈರುಳ್ಳಿ ಅಲ್ಲ, ಸಾಂಬಾರ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಇವಾಗ ಇದೇ ಮಸಾಲೆಗೆನೆ ಜಜ್ಕೊಂಡಿರೋ ಸುಂಡೆಕಾಯಿ ಹಾಕ್ತಾ ಇದ್ದೀನಿ. ಹಾಗೇನೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಹಾಗೆ ಧನಿಯಾ ಪೌಡರ್ ಕೂಡ ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆದ್ರ ಮೇಲೆ ಇದಕ್ಕೆ ನೆನೆಸಿಟ್ಟಿರೋ ಹುಣಸೆ ಹಣ್ಣಿನ ರಸ ಹಾಕಿದ್ದೀನಿ. ಇವಾಗ ಸುಂಡೆಕಾಯಿ ಹುಳಿ ಸಾರು ರೆಡಿ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸದ್ಯಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಫೈನಲಿ ಸುಂಡೆಕಾಯಿ ಸಾರು ತಿನ್ನಕ್ಕೆ ರೆಡಿ.